ಮಂಡ್ಯ ಎಸಿ ನಾಗರಾಜ್ ಮೇಲಿನ ಹಲ್ಲೆಗೆ ಖಂಡನೆ ವ್ಯಕ್ತವಾಗಿದೆ. ಪಾಂಡವಪುರದಲ್ಲಿ ರೈತರು ಮತ್ತು ಅಧಿಕಾರಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪೊಲೀಸರ ವಿರುದ್ಧ ರೈತರು ಪ್ರತಿಭಟನೆಗೆ ಮುಂದಾಗಿದ್ದು ಎತ್ತಿನ ಗಾಡಿಯಲ್ಲಿ ಸಾಗಿಸ್ತಾ ಇದ್ದವರನ್ನ ಬಂಧಿಸಿದ್ದಾರೆ ಅಂತ ರೈತರು ಪ್ರತಿಭಟನೆ ನಡೆಸಿದರು. ಮಂಡ್ಯ ಎಸಿ ನಾಗರಾಜ್ ಮೇಲಿನ ಹಲ್ಲೆಗೆ ಖಂಡಿಸಿ ಪಾಂಡವಪುರದಲ್ಲಿ ಈ ರೀತಿ ರೈತರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪೊಲೀಸ್ ಅಧಿಕಾರಿಗೆ ಅಮಾನಸವಾಗಿ ಜನಗಳಿಗೆ ಬೂಟು ಕಾಲಿಂದ ಬಂದು ನಾನು ಆಫೀಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸರ್ಕಲ್ಗೆ ಅವರು ಎಲ್ಲ ವೆಹಿಕಲ್ಗಳನ್ನ ಪೊಲೀಸ್ ಸ್ಟೇಷನ್ ತೊಗೊಂಡೋಗ್ಬೇಕು ಅಂತೇಳಿ ನಮ್ಮ ಪಾಂಡವಪುರ ಸರ್ಕಲ್ಗೆ ತಂದಂಥ ಸಂದರ್ಭದಲ್ಲಿ ಕೆಲವು ಅಕ್ರಮ ಮರಳು ದಂಧೆಕೋರರು ಈ ವಾಹನಗಳನ್ನ ನೀವು ಪೊಲೀಸ್ ಸ್ಟೇಷನ್ಗೆ ತೊಗೊಂಡೋಗ್ಬೇಡಿ ಅಂತೇಳಿ ಅವ್ರಿಗೆ ತಡೆದ್ರು. ಅವಾಗ ನಮ್ಮ ಸಿಬ್ಬಂದಿ ಬಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಹಿಡ್ಕೊಂಡ್ಬಿಟ್ಟಿದ್ದಾರೆ ಜನಗಳೆಲ್ಲ, ಈ ವೆಹಿಕಲ್ಗಳನ್ನ ಪೊಲೀಸ್ ಸ್ಟೇಷನ್ ತೊಗೊಂಡೋಗಿ ಬಿಡ್ತಾ ಇಲ್ಲ, ಅದಕ್ಕೋಸ್ಕರ ಬನ್ನಿ ಸರ್ ಅಂತ ಹೇಳಿದ್ರು. ನಾನು ತಕ್ಷಣ ನನ್ನ ಜೀಪ್ನಲ್ಲಿ ನಮ್ಮ ಸಿಬ್ಬಂದಿ ಜೊತೆ ಹೋದಾಗ ಅಲ್ಲಿ ಕೆಲವರು ನೂಕಾಟ ಮಾಡಿ ಸಬ್ ಇನ್ಸ್ಪೆಕ್ಟರ್ಗೆ ಇದು ಮಾಡ್ತಾ ಇದ್ರು. ಅದು ಪಾಂಡವಪುರ ಸರ್ಕಲಲ್ಲಿ ಆಸ್ಪತ್ರೆ ಎದುರುಗಡೆ ಸರ್ಕಲ್. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಯತೀಶ್ ಬಾಬು ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಮಂಡ್ಯ ಎಸಿ ನಾಗರಾಜ್ ಮೇಲಿನ ಹಲ್ಲೆಗೆ ಖಂಡನೆ ವ್ಯಕ್ತವಾಗಿದೆ. ರೈತರು ಅವರ ಬೆನ್ನಿಗೆ ನಿಂತಿದ್ದಾರೆ. ಪ್ರತಿಭಟನೆ ಹೇಗೆ ಸಾಗ್ತಾ ಇದೆ? ಖಂಡಿತವಾಗಿ ಪ್ರತಿಮಾ, ಏನಂತ ಹೇಳಿದ್ರೆ ಈಗಾಗಲೇ ಏನು ಅಕ್ರಮ ಮರಳು ದಂಧೆಕೋರರು ಮಂಡ್ಯ ಜಿಲ್ಲೆಯಲ್ಲಿ ಅಧಿಕಾರಿಗಳ ಮೇಲೆ ಒಂದು ಹಲ್ಲೆಯನ್ನ ಮಾಡ್ತಾ ಇದ್ದಾರೆ. ಆ ಹಲ್ಲೆಗೆ ಪ್ರತೀಕಾರವಾಗಿ ರೈತರು ಕೂಡ ಒಂದು ಅಧಿಕಾರಿಗಳಿಗೆ ಒಂದು ಬೆಂಬಲವನ್ನು ಸೂಚಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ. ಮತ್ತೊಂದ್ ಕಡೆ ಸರ್ಕಾರಿ ಇಲಾಖೆ ನೌಕರರು ಅಂದ್ರೆ ಕಂದಾಯ ಇಲಾಖೆ ನೌಕರರು ಕೂಡ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪಾಂಡವಪುರ ಮತ್ತೆ ಶ್ರೀರಂಗಪಟ್ಟಣ ಎರಡು ಕಡೆಯಲ್ಲೂ ಕೂಡ ನೌಕರರು ಪ್ರತಿಭಟನೆಯನ್ನ ಮಾಡಿ ಎಸಿ ಪರವಾಗಿ ನಿಂತಿದ್ದಾರೆ. ಆದ್ರೆ ಮತ್ತೊಂದ್ ಕಡೆ ರೈತರು ಕೂಡ ಒಂದು ವಿರೋಧನ ವ್ಯಕ್ತಪಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಏನು ಬಂಧನಕ್ಕೊಳಗಾಗಿದ್ದಾರೆ ಅವರು ಒಂದು ಮನೆಯನ್ನ ಕಟ್ಟಕ್ಕೆ ಮತ್ತೆ ಟಾಯ್ಲೆಟ್ ಅನ್ನ ಕಟ್ಟಕ್ಕೆ ಒಂದು ಎತ್ತಿನ ಗಾಡಿಯಲ್ಲಿ ಮರಳನ್ನ ತಂದ್ಕೊಂಡು ಬರ್ತಾ ಇದ್ರು. ಆದ್ರೆ ಪೊಲೀಸ್ನವರು ಅವ್ರನ್ನು ಹಿಡಿದು ಕೂಡ ಒಂದು ಪ್ರಕರಣದಲ್ಲಿ ದಾಖಲು ಮಾಡಿದರೆ ಅನ್ನೋ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಬಂಧನಕ್ಕೊಳಗಾಗಿದ್ರೆ ಅವ್ರನ್ನು ಕೂಡ ಬಿಡುಗಡೆಯನ್ನ ಮಾಡಿ ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಏನಿದೆ ಅದನ್ನ ತನಿಖೆ ಮೂಲಕ ಹೊರಗೆ ತರಬೇಕನ್ನೋ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಮಾ, ಯತೀಶ್, ರೈತರ ಆಕ್ರೋಶ ಯಾರ ವಿರುದ್ಧ, ಏನವರ ಆಗ್ರಹ? ಇಲ್ಲಿ ಒಂದ್ ಕಡೆ ಪೊಲೀಸ್ನವ್ರ ವಿರುದ್ಧನೂ ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ಯಾಕೆಂತ ಹೇಳಿದ್ರೆ ಒಂದ್ ಕಡೆ ರೈತರು ಪರವಾಗಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದಾರೆ. ಅಲ್ಲಿ ಪ್ರಮುಖ ಏನ್ ಸಿದ್ದೇಗೌಡ ಅನ್ನೋ ಆರೋಪ ಬಂಧನವನ್ನ ಮಾಡಿದ್ರೆ ಆತನ ಬಿಡುಗಡೆ ಮಾಡಬೇಕು, ಆತ ಮರಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದು ಶೌಚಾಲಯ ಕಟ್ಟಕ್ಕೆ. ಆದ್ರೆ ಪೊಲೀಸ್ನವರು ವಿನಾಕಾರಣ ಆತನನ್ನ ಒಂದು ಪ್ರಕರಣದಲ್ಲಿ ಸಿಲುಕಿಸಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ರೆ. ಮತ್ತೊಂದ್ ಕಡೆ ಇಲ್ಲಿ ರೈತರು ಏನು ಮರಳನ್ನ ಸಾಗಿಸ್ತಾರೆ, ಆ ಮರಳನ್ನು ಎತ್ತಿನ ಗಾಡಿಯಲ್ಲಿ ಸಾಗಿಸುವಂತ ಕೂಡ ಒಂದು ಅಧಿಕಾರಿಗಳು ಒಂದು ಕಿರುಕುಳವನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಆ ಕಿರುಕುಳನ್ನ ತಪ್ಪಿಸಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಯತೀಶ್ ತಮ್ಮೆಲ್ಲ ಮಾಹಿತಿ.